ವಿಡಿಯೋ ನೋಡ್ತಿರುವ ಎಲ್ಲ ಮಕ್ಕಳಿಗೂ ಭೈರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು ಚಾಪ್ಟರ್ ಫಸ್ಟ್ ಕ್ಲಾಸ್ 8 ರ್ಯಾಷನಲ್ ನಂಬರ್ ಇಂಟ್ರೊಡಕ್ಷನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ನಮಗೆ ಇಂಟ್ರೊಡಕ್ಷನ್ ಏನಕ್ಕೆ ಬೇಕಪ್ಪ ಅಂದರೆ, ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಯಾವುದೇ ರೀತಿಯ ತೊಂದರೆ ಇಲ್ಲಂಗೆ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ನಮಗೆ ಇಂಟ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ನನಗೆ 7th ಬೇಸಿಕ್ಸ್ ಗೊತ್ತಿಲ್ಲ ಸರ್, ನಾನು 8th ವಿಡಿಯೋ ಅಟೆಂಡ್ ಮಾಡ್ಬೋದಾ? ಸೊ ನೀವು ಯಾವುದೇ ರೀತಿಯ ತೊಂದರೆ ಇಲ್ಲಂಗೆ ಅಟೆಂಡ್ ಮಾಡ್ಬೋದು. ನಿಮಗೆ 7th ಬೇಸಿಕ್ಸ್ ಬೇಕು ಅಂದರೆ ನಾನು ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಾನು ಬೇಸಿಕ್ಕಿಂದ ಕಂಪ್ಲೀಟಾಗಿ ಹೇಳ್ಕೊತ ಹೋಗ್ತೀನಿ. ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ಕಂಪ್ಲೀಟ್ ವಾಚ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ನೋಟಿಫಿಕೇಷನ್ ಆಲ್ ಸೆಟ್ ಮಾಡಿ. ಸೊ ಯಾಕಂದರೆ ಈ ಥರ ಇನ್ಫಾರ್ಮೇಟಿವ್ ಎಜುಕೇಷನ್ ರಿಲೇಟೆಡ್ ನಿಮ್ಮ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಕನ್ನಡ, ಹಿಂದಿನೇ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅದರದ್ದು ಪ್ರತಿಯೊಂದು ಚಾಪ್ಟರ್ಸಿನ ಅಪ್ಡೇಟ್ ಇಲ್ಲಿ ಸಿಗ್ತಾ ಹೋಗುತ್ತೆ. ವೀಡಿಯೋನ ಲೇಟ್ ಮಾಡಲಿಲ್ಲ, ಜಲ್ದಿ ಶುರು ಮಾಡೋಣ ಬನ್ನಿ. ಸೊ ಫಸ್ಟು ನಾವು ರ್ಯಾಷನಲ್ ನಂಬರ್ ಚಾಪ್ಟರಿನ ಫಸ್ಟ್ ಅದರ ಮೀನಿಂಗ್ ತಿಳ್ಕೊಳ್ಳೋಣ. ರ್ಯಾಷನಲ್ ನಂಬರ್ ಅಂದರೆ ಏನು ಅಂತ ಫಸ್ಟ್ ಅದೇ ತಿಳ್ಕೊಳ್ಳೋಣ. ವಾಟ್ ಈಸ್ ರ್ಯಾಷನಲ್ ನಂಬರ್? ರ್ಯಾಷನಲ್ ನಂಬರ್ ಅಂದರೆ ಏನು? ತುಂಬ ಸಿಂಪಲ್. It is in the form of P by Q. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಗೊತ್ತಾ? ನಾನೇನಂದರೆ ರ್ಯಾಷನಲ್ ನಂಬರ್ ಅಂದರೆ P by Q ಫಾರ್ಮಲ್ಲಿ ಇರುತ್ತೆ. Q ಇದೆಯಲ್ಲ, ನಾಟ್ ಈಕ್ವಲ್ ಟು 0. Q ಯಾವತ್ತು ನಾಟ್ ಈಕ್ವಲ್ ಆಗುತ್ತೆ 0ಗೆ. ಫಾರ್ ಎಕ್ಸಾಂಪಲ್, ಈಗ ಯಾರು ನಿಮಗೆ ಕ್ವಶನಲ್ಲಿ ಕೇಳ್ಬೋದು, ಏನು? ರೈಟ್ ಎಕ್ಸಾಂಪಲ್ ಫಾರ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ನೀವು ಅದಕ್ಕೆ ಏನು ಬರೀತೀರಾ ಆನ್ಸರು? ಫಾರ್ ಎಕ್ಸಾಂಪಲ್ ಫಾರ್ ರ್ಯಾಷನಲ್ ನಂಬರಿಗೆ ಏನು ಬರೀಬೋದು ನೀವು? ನಿಮಗೆ ಮೊದಲು ಫಾರ್ಮ್ ಗೊತ್ತಿರಬೇಕು. P by Q ಫಾರ್ಮಲ್ಲಿ ಇರುತ್ತೆ. ಸೊ ಇದನ್ನು ನಾನು ಕನ್ಸಿಡರ್ ಮಾಡಿ ಎಕ್ಸಾಂಪಲ್ಸ್ನ ಬರ್ಕೊಂಡು ಹೋಗ್ತೀನಿ. 1/2, 3/2, 4/2, 6/7 ಏನಾದರೂ ಆಗಿರ್ಬೋದು. ಇವೆಲ್ಲ ಎಕ್ಸಾಂಪಲ್ಸು. ಅದೇ ರೈಟ್ ಎಕ್ಸಾಂಪಲ್ಸ್ ಫಾರ್ ನಾಟ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಲ್ಲ ಅಂಥದ್ದು ಎಕ್ಸಾಂಪಲ್ಸ್ ಬರೀರಿ ಅಂದರೆ, ನಾನು ನಿಮಗೆ ಏನಂತ ಹೇಳಿದ್ದೀನಿ, ಸಾಮಾನ್ಯವಾಗಿ ನಾಟ್ ರ್ಯಾಷನಲ್ ನಂಬರ್ ಅಂತ ಕ್ವಶನ್ಸ್ ಕೇಳೋದು ಕಡಿಮೆ. P by Q ಇರುತ್ತೆ ಫಾರ್ಮು, ಬಟ್ Q ಈಸ್ ನಾಟ್ ಈಕ್ವಲ್ ಟು 0 ಅಲ್ವಾ? 1/0, 3/0 ಎಕ್ಸೆಟ್ರಾ. ಈಗ ನಿಮಗೊಂದು ಕ್ಲಿಯರ್ ಕಟ್ಟಾಗಿ ಒಂದು ಗೊತ್ತಾಗಿರ್ಬೋದು, ರ್ಯಾಷನಲ್ ನಂಬರ್ ಅಂದರೆ ಏನು, ಅದು P by Q ಫಾರ್ಮಲ್ಲಿರುತ್ತೆ. Q ಅನ್ನೋದು ಡಿನಾಮಿನೇಟರು 0ಗೆ ಈಕ್ವಲ್ ಆಗಿರಲ್ಲ. ಸೊ ಎಕ್ಸಾಂಪಲ್ ಮೂಲಕನೂ ಅರ್ಥ ಮಾಡಿಸಿದ್ದೀನಿ. ಸೊ ಈಗ ನಾವು ಸ್ವಲ್ಪ ಇನ್ನೊಂಚೂರು ಅಪ್ಗ್ರೇಡ್ ಆಗಬೇಕು. ಏನಂದರೆ ಟೈಪ್ಸ್ ಆಫ್ ನಂಬರ್. ಟೈಪ್ಸ್ ಆಫ್ ನಂಬರ್. ಇಲ್ಲಿಗೆ ಲೈನ್ ಎಳಿತಾ ಇದ್ದೀನಿ. ಇಲ್ಲಿ ರ್ಯಾಷನಲ್ ನಂಬರ್ ಏನು ಅಂತ ನಿಮಗೆ ಗೊತ್ತಾಯಿತು. ಈಗ ಟೈಪ್ಸ್ ಆಫ್ ನಂಬರ್ಸ್ನ ತಿಳ್ಕೊಳ್ಳೋಣ. ಸೊ ನಿಮಗೆ ಯಾವುದಾದ್ರು ಗೊತ್ತಿದೆ? ನಾನು ಬರೀತಾ ಹೋಗ್ತೀನಿ ನೋಡಿ. ಹೋಲ್ ನಂಬರ್, ಓಕೆನಾ? ಇನ್ನೊಂದು ಯಾವುದು ಗೊತ್ತಿದೆ ನಿಮಗೆ? ನ್ಯಾಚುರಲ್ ನಂಬರ್, ಇನ್ನೊಂದು ಯಾವುದು ಗೊತ್ತಿದೆ ನಿಮಗೆ? ಇಂಟೀಜರ್ ನಂಬರ್, ಇನ್ನೊಂದು ಯಾವುದು ಗೊತ್ತಿದೆ ನಿಮಗೆ? ಫ್ರ್ಯಾಕ್ಷನಲ್ ನಂಬರ್, ಜೊತೆಗೆ ಇನ್ಯಾವುದು ಗೊತ್ತಿದೆ? ಡೆಸಿಮಲ್ ನಂಬರ್. ಇಷ್ಟೊಂದು ನಾರ್ಮಲಾಗಿ ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. ಡೆಸಿಮಲ್ ನಂಬರ್, ಓಕೆನಾ? ಸೊ ಫಸ್ಟು ನಾವು ತಿಳ್ಕೊಳ್ಳೋಣ ಹೋಲ್ ನಂಬರ್ ಅಂದರೆ ಏನು. ಹೋಲ್ ನಂಬರ್ ಅಂದರೆ 0ಇಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3, 4 ಅಪ್ ಟು ಇನ್ಫಿನಿಟಿ. ನ್ಯಾಚುರಲ್ ನಂಬರ್ ಅಂದ್ರೆ ಏನು? 0ಇಂದ ಸ್ಟಾರ್ಟ್ ಆಗಲ್ಲ, 1ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4 ಅಪ್ ಟು ಇನ್ಫಿನಿಟಿ. ಇಂಟೀಜರ್ ನಂಬರ್ ಅಂದರೆ ಏನು ಮಕ್ಕಳ? ಇಂಟೀಜರ್ ಅಂದರೆ ಪಾಸಿಟಿವ್ ನಂಬರ್ ಬರುತ್ತೆ, ನೆಗೆಟಿವ್ ನಂಬರ್ ಬರುತ್ತೆ. 0 ರೈಟ್ ಸೈಡ್ ಬರೋದೆಲ್ಲ ಪಾಸಿಟಿವ್ ನಂಬರ್ಸ್, 2 ಅಪ್ ಟು ಇನ್ಫಿನಿಟಿ.
0 ಲೆಫ್ಟ್ ಸೈಡ್ ಬರೋದೆಲ್ಲ ನೆಗೆಟಿವ್ ನಂಬರ್ಸ್. ಅದನ್ನು ನಾವು ಇಂಟೀಜರ್ಸ್ ನಂಬರ್ಸ್ ಅಂತೀವಿ. ಫ್ರ್ಯಾಕ್ಷನ್ ನಂಬರ್ಸ್ ಅಂದರೆ ಏನು ಮಕ್ಕಳ? ಫ್ರ್ಯಾಕ್ಷನ್ ನಂಬರ್ಸ್ ಅಂದರೆ ತುಂಬ ಈಸಿ. 2/6 ಆಗಿರ್ಬೋದು, 3/2 ಆಗಿರ್ಬೋದು, 4/6 ಆಗಿರ್ಬೋದು, ಎಷ್ಟಾರು ಆಗಿರ್ಬೋದು. ಇಂಥ ನಂಬರ್ಸ್ಗಳನ್ನ ನಾವು ಫ್ರ್ಯಾಕ್ಷನ್ ನಂಬರ್ಸ್ ಅಂತೀವಿ. ಡೆಸಿಮಲ್ ನಂಬರ್ಸ್ ಅಂದರೆ ಮಕ್ಕಳ 0.2, 0.03 ಅಪ್ ಟು ಸೋನ್ ಯಾವುದಾದ್ರೂ ಆಗಿರ್ಬೋದು. ನಿಮಗೆ ಟೈಪ್ಸ್ ಆಫ್ ನಂಬರ್ಸ್ ಯಾವುದಿದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈಗ ನಾವು ಸ್ವಲ್ಪ ಚಾಪ್ಟರ್ ಒಳಗಡೆ ನುಗ್ಗೋಣ ಮಕ್ಕಳ. ಈಗ ನಾವು ರ್ಯಾಷನಲ್ ನಂಬರ್ಸ್ನ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ. ಒಂದು ರ್ಯಾಷನಲ್ ನಂಬರ್ ಜೊತೆ ಇನ್ನೊಂದು ರ್ಯಾಷನಲ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ರ್ಯಾಷನಲ್ ನಂಬರೇ ಸಿಗುತ್ತೆ. ಒಂದು ರ್ಯಾಷನಲ್ ನಂಬರ್ ಜೊತೆ ಇನ್ನೊಂದು ರ್ಯಾಷನಲ್ ನಂಬರ್ ಜೊತೆ ಮೈನಸ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರೇ ಸಿಗೋದು. ಒಂದು ರ್ಯಾಷನಲ್ ನಂಬರ್ ಜೊತೆ ಇನ್ನೊಂದು ರ್ಯಾಷನಲ್ ನಂಬರ್ನ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಆನ್ಸರ್ ಆಗಿ ರ್ಯಾಷನಲ್ ನಂಬರೇ ಸಿಗೋದು. ಈಗ ರ್ಯಾಷನಲ್ ನಂಬರ್ನ ನಾವು ಇನ್ನೊಂದು ರ್ಯಾಷನಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ? ರ್ಯಾಷನಲ್ ನಂಬರೇ ಸಿಗೋದು ಆನ್ಸರ್ ಆಗಿ. ಸೊ ಏನಂದರೆ ಮಕ್ಕಳ ರ್ಯಾಷನಲ್ ನಂಬರ್ಸ್ ಅಂತ. ನಿಮಗೆ ಡೌಟ್ ಬರಬಾರ್ದು ಅಂತ ನೀಟಾಗಿ ಬರೆದಿದ್ದೀನಿ ನೋಡಿ. ನಾನು ಹೇಳ್ಕೊಡ್ತಿರುವ ರೀತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನೋಟಿಫಿಕೇಷನ್ ಆಲಿ ಸೆಟ್ ಮಾಡಿ. ಯಾಕಂದರೆ ಇದೇ ರೀತಿಯ ಮ್ಯಾಥ್ಸ್ ಪ್ರತಿ ಚಾಪ್ಟರಿನ ಸೀರೀಸ್ ವೈಸ್ ನಿಮಗೆ ನೋಟ್ಸ್ ಜೊತೆಗೆ ವಿಡಿಯೋನು ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಸಿಗ್ತಾ ಹೋಗುತ್ತೆ ಮಕ್ಕಳ. ಈಗ ನಾವು ಐಡೆಂಟಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಯಲ್ ಚಾಪ್ಟರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒರಿಜಿನಲ್ಲಾಗಿ ಕ್ವಶನ್ ಸಾಲ್ವ್ ಮಾಡೋದು ನಿಮ್ಮ ಎಕ್ಸಸೈಸಲ್ಲಿ ಇರೋದು ಐಡೆಂಟಿಟೀಸ್ ಮೇಲೆ. ಸೊ ಫಸ್ಟ್ ಆಫ್ ಆಲ್ ಐಡೆಂಟಿಟೀಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟೀಸ್ ಗೊತ್ತಿರಬೇಕು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಏನು? a × 1 = 1 × a ದಟ್ ಈಸ್ ಈಕ್ವಲ್ ಟು a. ಎಕ್ಸಾಂಪಲ್ ಆಗಿ ನಾನು a ಅಂದರೆ ನಾನು 2 ಅಂತ ತೊಗೊಂಡಿದ್ದೀನಿ. ಸೊ 2 × 1 = 1 × 2 ದಟ್ ಈಸ್ 2 ಅಂತ ಆನ್ಸರ್ ಬಂತು. ಸೊ ಈ 1 ಕಾಣ್ತಾ ಇದೆಯಲ್ಲ ಮಕ್ಕಳ, 1 ಈಸ್ ಎ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ನೆಕ್ಸ್ಟ್ ನಾವು ಹೋಗ್ತೀವಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಥವಾ ರೆಸಿಪ್ರೋಕಲ್. ಓಕೆನಾ ಮಕ್ಕಳ? ಈಗ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಥವಾ ರೆಸಿಪ್ರೋಕಲ್, ಇದು ನೀವು ತುಂಬ ರೆಸಿಪ್ರೋಕಲ್ ಅನ್ನೋ ವರ್ಡ್ ತುಂಬ ಜನ ಕೇಳಿರ್ತೀರ. ಏನು? ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಈಗ 6/5 ಇತ್ತು ಅಂದರೆ ಮಕ್ಕಳ, ಇದರ ರೆಸಿಪ್ರೋಕಲ್ ಯಾವುದು? 5/6 ಅಲ್ವಾ? ಇದು ಉಲ್ಟಾ ಆಯಿತು. ಸೊ ಇದು ನಿಮಗೆ ಗೊತ್ತಿರಬೇಕು. ರೆಸಿಪ್ರೋಕಲಿಗೆ ಎಕ್ಸಾಂಪಲ್ ತೋರಿಸಿದ್ದೀನಿ. ರೆಸಿಪ್ರೋಕಲಿಗೆ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ. ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಥವಾ ರೆಸಿಪ್ರೋಕಲಿನ ನಾವು ಐಡೆಂಟಿಟಿ ಯಾವ ಥರ ಬರಿತೀವಿ ಅಂದರೆ, ಈಗ a/b ಇತ್ತು ಅಂದ್ಕೊಳ್ಳಿ, ಇಂಟು b/a ದಟ್ ಈಸ್ ಈಕ್ವಲ್ ಟು 1. ಇದು ಹೆಂಗೆ ಬರುತ್ತೆ ಅಂದರೆ ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಎನ 1 ಅನ್ಕೊತೀನಿ, ಬಿನ 2 ಅನ್ಕೊತೀನಿ. ಎ ಜಾಗದಲ್ಲಿ 1/2 ಇಂಟು 2/1, 1 ಕ್ಯಾನ್ಸಲ್, 2 ಕ್ಯಾನ್ಸಲ್ ಈಸ್ ಈಕ್ವಲ್ ಟು 1. ಮಕ್ಕಳ ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಮೂವ್ ಆಗೋಣ. ನೆಕ್ಸ್ಟ್ ಮಕ್ಕಳ ನಾವು ಹೋಗ್ತೀವಿ ಅಡಿಟಿವ್ ಐಡೆಂಟಿಟಿ ರೋಲ್ ಆಫ್ 0. ಅಡಿಟಿವ್ ಐಡೆಂಟಿಟಿ ರೋಲ್ ಆಫ್ 0 ಏನು ಅಂದರೆ a/b + 0 ಈಸ್ ಈಕ್ವಲ್ ಟು a/b. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಎನ ನಾನು 1 ಅಂತ ಅನ್ಕೊತೀನಿ, ಬಿನ ನಾನು 2 ಅಂತ ಅನ್ಕೊತೀನಿ. ಎ ಜಾಗದಲ್ಲಿ 1 ಹಾಕೊತೀನಿ, ಬಿ ಜಾಗದಲ್ಲಿ 2 ಹಾಕೊತೀನಿ, + 0 ದಟ್ ಈಸ್ ಈಕ್ವಲ್ ಟು 1/2. ಇದು ಅಡಿಟಿವ್ ಐಡೆಂಟಿಟಿ ರೋಲ್ ಆಫ್ 0. ಮಕ್ಕಳ ಈಗ ನಾವು ನೆಕ್ಸ್ಟ್ ಕಮ್ಯುಟೇಟಿವ್ ಐಡೆಂಟಿಟಿ ಬಗ್ಗೆ ಮಾತಾಡೋಣ. ಕಮ್ಯುಟೇಟಿವ್ ಐಡೆಂಟಿಟಿ ಅಂದರೆ ಏನು? a + b ಈಸ್ ಈಕ್ವಲ್ ಟು b + a. ಇನ್ನೂ ಒಂದಿದೆ, a × b ಈಸ್ ಈಕ್ವಲ್ ಟು b × a. ಇದನ್ನು ನಿಮಗೆ ನಾನು ಪ್ರೂಫಿನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಐಡೆಂಟಿಟೀಸ್ನ. ಫಸ್ಟ್ a + b ಈಸ್ ಈಕ್ವಲ್ ಟು b + a. a + b ಈಸ್ ಈಕ್ವಲ್ ಟು b + a ಇದು ಕಮ್ಯುಟೇಟಿವ್ ಐಡೆಂಟಿಟಿ. ನಾನು ನನ್ನ ಪ್ರೂಫಿನ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಕ್ಕಳ. ಫಸ್ಟ್ ನಾನು ಏನಂತ ತೊಗೊಂಡಿದ್ದೀನಿ 1, ಬಿನ ನಾನು 2 ಅಂತ ತೊಗೊಂಡಿದ್ದೀನಿ. ಈಗ ನಾನು ಐಡೆಂಟಿಟಿ ಒಳಗೆ ಅಪ್ಲೈ ಮಾಡ್ತೀನಿ. a + b ಈಸ್ ಈಕ್ವಲ್ ಟು b + a. ಈಗ ನಾನು a ಜಾಗದಲ್ಲಿ 1 ಹಾಕೊತೀನಿ, ಬಿ ಜಾಗದಲ್ಲಿ 2 ಹಾಕೊತೀನಿ. ಅಗೇನ್ ಬಿ ಜಾಗದಲ್ಲಿ 2 ಹಾಕೊತೀನಿ, a ಜಾಗದಲ್ಲಿ 1 ಹಾಕೊತೀನಿ. 1 + 2 3, 2 + 1 3. LHS ಈಸ್ ಈಕ್ವಲ್ ಟು RHS ಈಕ್ವಲ್ ಆಗಿದೆ.
ಸೊ ನೆಕ್ಸ್ಟ್ ನಾನು ಯಾವುದು ತೋರಿಸ್ಬೇಕಿತ್ತು ನಿಮಗೆ ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಈ ಐಡೆಂಟಿಟಿ ಅಲ್ಲೂ ಸೇಮ್ ನಾನೇನು ತೊಗೊತೀನಿ ಅಂದರೆ ಪ್ರೂಫ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 2. ಎ ಜಾಗದಲ್ಲಿ ಏನು 1, ಬಿ ಜಾಗದಲ್ಲಿ 2, ದಟ್ ಈಸ್ ಈಕ್ವಲ್ ಟು ಬಿ ಜಾಗದಲ್ಲಿ 2, ಎ ಜಾಗದಲ್ಲಿ 1. 1 2 ಝ 2, 1 2 1 ಝ 2. LHS ಇಸ್ ಈಕ್ವಲ್ ಟು RHS. ಅರ್ಥ ಆಯ್ತಾ ಮಕ್ಕಳ? ಈಗ ಸ್ವಲ್ಪ ಜನಕ್ಕೆ ಏನು ಅನಿಸಿರುತ್ತೆ ಅಂದರೆ, ಸರ್ ನೀವು ಇಲ್ಲಿ ಎ ಪ್ಲಸ್ ಬಿ ತೊಗೊಂಡಿದ್ದೀರಾ ಪ್ಲಸ್ ಬಿ ಪ್ಲಸ್ ಎ, ಇಲ್ಲಿ ಎ ಇಂಟು ಬಿ ಮಾಡಿದ್ದೀರಾ, ಬಿ ಇಂಟು ಎ ಮಾಡಿದ್ದೀರಾ. ಸೊ ನಾನಿಲ್ಲಿ ಎ ಮೈನಸ್ ಬಿ ಮಾಡ್ಬೋದಾ, ದಟ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂತಲೂ ಮಾಡ್ಬೋದಾ ಸರ್? ಅದನ್ನು ಈ ಐಡೆಂಟಿಟಿ ಒಳಗೆ ಏನಕ್ಕೆ ಬರ್ದಿಲ್ಲ ನೀವು ಅಂತ ಕೇಳಿದ್ರೆ ನಿಮಗೊಂದು ಪ್ರೂಫ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಯಾಕೊತ್ತಾ ಮಕ್ಕಳ? ಈಗ ನೀವು ಎ ವ್ಯಾಲ್ಯೂ 1 ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ, ಬಿ ವ್ಯಾಲ್ಯೂನ ನೀವು 2 ಅಂತ ತೊಗೊತೀರಾ. ಸೊ ಈಗ ನಾನೇನಾರ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂತ ಮಾಡೋಕ್ಕೆ ಹೋದರೆ ಎ ಜಾಗದಲ್ಲಿ ಏನಿದೆ 1 ಮೈನಸ್ 2 ಜಾಗ, ಬಿ ಜಾಗದಲ್ಲಿ ಏನಿದೆ 2 ಇದೆ. ಸೊ ಬಿ ಜಾಗದಲ್ಲಿ ನಾನು 2 ಅಂತ ಬರ್ಕೊತಾ ಇದ್ದೀನಿ, ಮೈನಸ್ ಎ ಜಾಗದಲ್ಲಿ ಏನು 1. ಸೊ 1 ಮೈನಸ್ 2 ಮೈನಸ್ 1, 2 ಮೈನಸ್ 1 1. ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಟ್ ಈಸ್ ನಾಟ್ ಈಕ್ವಲ್. ಸೊ ನಾವು ಎ ಮೈನಸ್ ಬಿ ಅಂತ ಬರೆಯೋಕ್ಕೆ ಸಾಧ್ಯವಿಲ್ಲ, ಇದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂದಿರ್ಬೋದು ನಿಮಗೆ ತಲೆಗೆ, ಯಾವುದು ಅಂದರೆ ಎ ಡಿವೈಡೆಡ್ ಬೈ ಬಿ ದಟ್ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಮಾಡ್ಬೋದಾ? ನೋ, ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ನಿಮಗೆ ಪ್ರೂಫ್ ಮೂಲಕ ತೋರಿಸ್ತೀನಿ ನೋಡಿ. ಎ ಇಸ್ ಈಕ್ವಲ್ ಟು 1 ಅಂತಲೇ ಅಂದ್ಕೊಳ್ಳಿ, ಬಿ ಇಸ್ ಈಕ್ವಲ್ ಟು 2 ಅಂತ ಅಂದ್ಕೊಳ್ಳಿ. ನಾನೇನು ಮಾಡ್ತೀನಿ ಈಗ, ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಅಂತ ಮಾಡೋಕ್ಕೋದ್ರೆ ಎ ಜಾಗದಲ್ಲಿ 1 ಡಿವೈಡೆಡ್ ಬೈ ಬಿ ಜಾಗದಲ್ಲಿ 2. ಸೊ ಬಿ ಜಾಗದಲ್ಲಿ 2 ಹಾಕೊತೀನಿ, ಡಿವೈಡೆಡ್ ಬೈ ಎ ಅಂದರೆ ಏನು 1. ಸೊ 1/2 ಇಲ್ಲಿ 2/1 ಅಂತ ಬಂತು. ಇಟ್ ಈಸ್ ನಾಟ್ ಈಕ್ವಲ್. ಗೊತ್ತಾಯ್ತಾ ಮಕ್ಕಳೇ? ನಾವೇನಕ್ಕೆ ಕಮ್ಯುಟೇಟಿವ್ ಐಡೆಂಟಿಟೀಸಲ್ಲಿ ನೆಗೆಟಿವ್ ಮತ್ತು ಡಿವಿಷನ್ ಯೂಸ್ ಮಾಡಲ್ಲ ಅಂದರೆ ಈಕ್ವಲ್ ಬರಲ್ಲ. ಅದೇ ಕಾರಣಕ್ಕೆ ನಾವು ಕಮ್ಯುಟೇಟಿವ್ ಐಡೆಂಟಿಟೀಸಲ್ಲಿ ಬರೀ ನಾವು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ, ಇವೆರಡೇ ಐಡೆಂಟಿಟೀಸ್ ಬರೋದು. ಈ ನೆಗೆಟಿವ್ ಮತ್ತು ಡಿವಿಷನ್ ಐಡೆಂಟಿಟೀಸ್ ಬರಲ್ಲ, ಓನ್ಲಿ ಪಾಸಿಟಿವ್ ಮತ್ತು ಮಲ್ಟಿಪ್ಲಿಕೇಶನ್ ಅಷ್ಟೇ. ನಾವು ಈಗ ಮಕ್ಕಳ ಅಸೋಸಿಯೇಟಿವ್ ಐಡೆಂಟಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಎ ಇಂಟು ಬಿ ಇಂಟು ಸಿ, ಎ ಇಂಟು ಬಿ ಇಂಟು ಸಿ. ಸೊ ನಾನೀಗ ನಿಮಗೆ ಪ್ರೂಫ್ ಮೂಲಕ ಎ ಪ್ಲಸ್ ಬ್ರಾಕೆಟ್ ಒಳಗೆ ಬಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಒಳಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಆಗತ್ತಾ ಅಂತ ತೋರಿಸ್ತೀನಿ. ಸೊ ಫಸ್ಟ್ ನಾನು ಪ್ರೂಫಿಗೆ ಹೋಗ್ತೀನಿ. ಯಾವುದಕ್ಕೆ? ಎ ಪ್ಲಸ್ ಬ್ರಾಕೆಟ್ ಒಳಗೆ ಏನಿದೆ ಬಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಒಳಗೆ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಪ್ರೂಫ್ ಏನು ಗೊತ್ತಾ? ಎ ಇಸ್ ಈಕ್ವಲ್ ಟು 1 ಅಂತ ಅಂದ್ಕೊಳ್ಳೋಣ, ಬಿ ಇಸ್ ಈಕ್ವಲ್ ಟು 2 ಅಂತ ಅಂದ್ಕೊಳ್ಳೋಣ, ಸಿ ಇಸ್ ಈಕ್ವಲ್ ಟು 3. ಓಕೆನಾ ಮಕ್ಕಳ? ಈಗ ನಾನು ಐಡೆಂಟಿಟಿ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎ ಜಾಗದಲ್ಲಿ 1 ಬ್ರಾಕೆಟ್, ಬಿ ಜಾಗದಲ್ಲಿ ಎಷ್ಟಪ್ಪ 2 ಪ್ಲಸ್ ಸಿ ಜಾಗದಲ್ಲಿ ಎಷ್ಟು ಹಾಕೊಬೇಕು ನಾನು 3. ಅಗೇನ್ ಸೇಮ್ ಇಲ್ಲೋ ಅಷ್ಟೇ, ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಸಿ ಜಾಗದಲ್ಲಿ ಎಷ್ಟು 3. ಈಗ ಫಸ್ಟು ಯಾವತ್ತೇ ಆಗಿರಲಿ ಮಕ್ಕಳ, ನೀವು ಮ್ಯಾಥ್ಸಲ್ಲಿ ಕ್ವಶನ್ ಸಾಲ್ವ್ ಮಾಡ್ತಿದ್ದೀರಲ್ಲಿ ಬ್ರಾಕೆಟ್ ಇತ್ತು ಅಂದರೆ ಫಸ್ಟ್ ಬ್ರಾಕೆಟ್ ಒಳಗಿರೋದು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 ಪ್ಲಸ್ 3 ಪ್ಲಸ್ 2 ದಟ್ ಈಸ್ 5. 1 ಪ್ಲಸ್ 2 ದಟ್ ಈಸ್ 3 ಪ್ಲಸ್ 3. 5 ಪ್ಲಸ್ 1 6, 3 ಪ್ಲಸ್ 3 6. LHS ದಟ್ ಈಸ್ ಈಕ್ವಲ್ ಟು RHS. ಗೊತ್ತಾಯ್ತಾ ಮಕ್ಕಳ? ಈಗ ನೆಕ್ಸ್ಟು ನಾವು ಅಸೋಸಿಯೇಟಿವ್ ಐಡೆಂಟಿಟಿ ಒಳಗಡೆ ನಾವು ಇನ್ನೊಂದು ಐಡೆಂಟಿಟಿ ಬರ್ತಿದ್ದೀನಿ. ಯಾವುದಂದರೆ ಎ ಇಂಟು ಬ್ರಾಕೆಟ್ ಬಿ ಇಂಟು ಸಿ ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ದಟ್ ಬ್ರಾಕೆಟ್ ಕ್ಲೋಸ್ ಇಂಟು ಸಿ. ಸೊ ಅದ್ರದ್ದು ನಾನು ನಿಮಗೆ ಪ್ರೂಫ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಈಕ್ವಲ್ ಆಗುತ್ತೋ ಇಲ್ವೋ ಅಂತ. ಎ ಇಂಟು ಬ್ರಾಕೆಟ್ ಬಿ ಇಂಟು ಸಿ ದಟ್ ಈಸ್ ಈಕ್ವಲ್ ಟು ಬ್ರಾಕೆಟ್ ಎ ಇಂಟು ಬಿ ಬ್ರಾಕೆಟ್ ಕ್ಲೋಸ್ ಇಂಟು ಸಿ. ಸೊ ಅಗೇನ್ ನಾನು ಇದ್ರದ್ದು ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ. ಪ್ರೂಫ್ ಏನು ಗೊತ್ತಾ? ನಾನು ಅಗೇನ್ ಎ ಈಸ್ ಈಕ್ವಲ್ ಟು 3 ತೊಗೊತೀನಿ, ಬಿ ಈಸ್ ಈಕ್ವಲ್ ಟು 2 ತೊಗೊತೀನಿ, ಸಿ ಈಸ್ ಈಕ್ವಲ್ ಟು 1. ಈಗ ನಾನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಯಾವುದೊಳಗೆ ಹಾಕೊತೀನಿ? ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಜಾಗದಲ್ಲಿ 3 ಇಂಟು ಬಿ ಜಾಗದಲ್ಲಿ 2, ಸಿ ಜಾಗದಲ್ಲಿ 1 ದಟ್ ಈಸ್ ಈಕ್ವಲ್ ಟು
ಎ ಜಾಗದಲ್ಲಿ 3, ಬಿ ಜಾಗದಲ್ಲಿ 2 ಇಂಟು ಸಿ ಜಾಗದಲ್ಲಿ 1. ಈಗ ನಾನು ಯಾವಾಗಲೂ ಹೇಳಿದ್ದೀನಿ, ಮ್ಯಾಥ್ಸಲ್ಲಿ ಫಸ್ಟ್ ಬ್ರಾಕೆಟ್ ಎಲ್ಲ ಕಾಣಿದ್ರೆ ಬ್ರಾಕೆಟಲ್ಲಿ ಇರೋದು ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 ಇಂಟು 2 1s 2. ಸೊ 3 2s 6 ಇಂಟು 1. 3 2s 6, 6 1s 6. LHS that is equal to RHS. ಮಕ್ಕಳ ಅರ್ಥ ಆಯ್ತಾ? ನಾವೀಗ ಅಸೋಸಿಯೇಟಿವ್ ಐಡೆಂಟಿಟಿ ಮುಗಿಸಾಯ್ತು. ಈಗ ಲಾಸ್ಟ್ ಒಂದು ಐಡೆಂಟಿಟಿ ಉಳಿದಿದೆ, ಅದು ಕಮ್ಯೂಟೇಟಿವ್. ಮಕ್ಕಳ ಈಗ ನಿಮಗೆ ಅಸೋಸಿಯೇಟಿವ್ ಐಡೆಂಟಿಟಿ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಈಗ ಲಾಸ್ಟ್ ಒಂದು ಐಡೆಂಟಿಟಿ ಉಳಿದಿದೆ, ಅದು ಡಿಸ್ಟ್ರಿಬ್ಯೂಟಿವ್ ಐಡೆಂಟಿಟಿ. ನೋಡಿ ಮಕ್ಕಳ, ಚಾಪ್ಟರ್ನ ಲಾಸ್ಟ್ ಐಡೆಂಟಿಟೀಸ್ ಬಗ್ಗೆ ಮಾತಾಡೋದಾದರೆ ಡಿಸ್ಟ್ರಿಬ್ಯೂಟಿವ್ ಐಡೆಂಟಿಟೀಸ್. ಡಿಸ್ಟ್ರಿಬ್ಯೂಟಿವ್ ಐಡೆಂಟಿಟೀಸಲ್ಲಿ ಟೋಟಲು 2 ಥರ ಬರುತ್ತೆ. ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು, ಅದು ಈಕ್ವಲ್ ಆಗಿದೆ ಯಾವುದಕ್ಕೆ? ಎ ಇಂಟು ಬಿ ಪ್ಲಸ್ ಬಿ ಇಂಟು ಸಿಗೆ. ಸೊ ಸೆಕೆಂಡ್ ಯಾವುದು? ಎ ಇಂಟು ಬ್ರಾಕೆಟ್ ಬಿ ಮೈನಸ್ ಸಿ ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು, ಅದು ಈಕ್ವಲ್ ಆಗಿದೆ ಅದಕ್ಕೆ ಎ ಇಂಟು ಬಿ ಮೈನಸ್ ಎ ಇಂಟು ಸಿ. ಸೊ ನಮಗೆ ಪ್ರೂಫ್ ಮೂಲಕ ಎಕ್ಸ್ಪ್ಲೇನ್ ಮಾಡಿ ಅಂದರೆ, ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಸೊ ನಾನೇನು ಮಾಡ್ತೀನಿ ಈಗ ಪ್ರೂಫಲ್ಲಿ ಎ ಜಾಗದಲ್ಲಿ ಏನು ಬರ್ಕೊಡ್ತೀನಿ ಅಂದರೆ ಮಕ್ಕಳ 1, ಬಿ ಜಾಗದಲ್ಲಿ 2, ಸಿ ಜಾಗದಲ್ಲಿ 3. ಸೊ ಈಗ ನಾನು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ನಾನು ಐಡೆಂಟಿಟಿ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಎ ಜಾಗದಲ್ಲಿ 1 ಇಂಟು ಬ್ರಾಕೆಟ್ ಬಿ ಜಾಗದಲ್ಲಿ ಏನು ಮಕ್ಕಳ 2 ಪ್ಲಸ್ ಸಿ ಜಾಗದಲ್ಲಿ ಎಷ್ಟು 3 ದಟ್ ಈಸ್ ಈಕ್ವಲ್ ಟು ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2 ಪ್ಲಸ್ ಎ ಜಾಗದಲ್ಲಿ 1, ಸಿ ಜಾಗದಲ್ಲಿ 3. ಈಗ ನಾನು ಯಾವತ್ತೇ ಹೇಳಿದ್ದೀನಿ, ಮ್ಯಾಥ್ಸ್ ಒಳಗೆ ಬ್ರಾಕೆಟ್ ಎಲ್ಲ ಕಾಣಿದ್ರೆ ಬ್ರಾಕೆಟ್ನ ಫಸ್ಟು ಸಿಂಪ್ಲಿಫೈ ಮಾಡಿ. 1 ಇಂಟು 3 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 5. 2 1s 2 ಪ್ಲಸ್ 3 1s 3. 5 1s 5. 3 plus 2 that is equal to 5. LHS that is equal to RHS. ಸೊ ಸೆಕೆಂಡ್ ಐಡೆಂಟಿಟಿ ಒಳಗೆ ಸೆಕೆಂಡ್ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಎ ಇಂಟು ಬ್ರಾಕೆಟ್ ಬಿ ಮೈನಸ್ ಸಿ ದಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಮೈನಸ್ ಎ ಇಂಟು ಸಿ. ಈಗ ನಾನು ಇದಕ್ಕೂ ಪ್ರೂಫ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಕ್ಕಳ. ಪ್ರೂಫ್: ಎ ವ್ಯಾಲ್ಯೂ 1 ಅಂತ ತೊಗೊತೀನಿ, ಬಿ ವ್ಯಾಲ್ಯೂನ 2 ಅಂತ ತೊಗೊತೀನಿ, ಸಿ ವ್ಯಾಲ್ಯೂನ 3 ಅಂತ ತೊಗೊತೀನಿ. ಈಗ ಎ ಬಿ ಸಿ 3 ವ್ಯಾಲ್ಯೂನು ನಾನು ಐಡೆಂಟಿಟಿ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ವ್ಯಾಲ್ಯೂ ಎಷ್ಟು 1 ಇಂಟು ಬ್ರಾಕೆಟ್ ಬಿ ಜಾಗದಲ್ಲಿ 2 ಮೈನಸ್ ಸಿ ಜಾಗದಲ್ಲಿ ಏನಿದೆ 3 ದಟ್ ಈಸ್ ಈಕ್ವಲ್ ಟು ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2 ಮೈನಸ್ ಎ ಜಾಗದಲ್ಲಿ 1 ಇಂಟು ಸಿ ಜಾಗದಲ್ಲಿ ಏನಿದೆ 3. ಫಸ್ಟ್ ಯಾವತ್ತಿದ್ರೂ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡ್ಕೊಬೇಕು. 1 ಇಂಟು 3 ಮೈನಸ್ 2 ಅಂದರೆ 1. ಬಿಗ್ ಅಮೌಂಟಿಂದ ಯಾವ ಸೈನ್ ಇದೆ ಅದನ್ನು ಇಡಬೇಕು. ಸೊ 1 2s 2 ಮೈನಸ್ 3 1s 3 ಮೈನಸ್ 1 ಇಂಟು 1s 1 ದಟ್ ಈಸ್ ಈಕ್ವಲ್ ಟು 3 ಮೈನಸ್ 2 ಅಂದರೆ 1. ಬಿಗ್ ಅಮೌಂಟ್ 3 ಇದೆ, ಅದರ ಸೈನ್ನ ಇಲ್ಲಿಡ್ತೀನಿ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ LHS ದಟ್ ಈಸ್ ಈಕ್ವಲ್ ಟು RHS. ನಾನು ಹೇಳ್ಕೊಡ್ತಿರುವ ರೀತಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ನೋಟಿಫಿಕೇಷನ್ ಆಲಿ ಸೆಟ್ ಮಾಡಿ. ಯಾಕಂದರೆ ನಿಮ್ಮಿಂದ ಬರುವ ಇದೊಂದು ಕೆಲಸದಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ನಾವಿನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮೇಲೆ ವರ್ಕ್ ಮಾಡಿ ನಿಮಗೆ ಆದಷ್ಟು ಈಸಿ ಮೆಥಡಲ್ಲಿ ಮ್ಯಾಥ್ಸ್ನ ಈಸಿ ಮಾಡಿಸಿ ನಿಮಗೆ ಅರ್ಥ ಮಾಡಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.